ಬಳ್ಳಿಗಳ ಒಂದಾಗಿಸೋಕೆ ಪಾರು ನಾನಾ ಪಾತ್ರ. ಪಾಪ ಶಿವು ಬಡವಾಗ್ತಿದ್ದಾನೆ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಿರುವ ಅಣ್ಣಯ್ಯ ಧಾರಾವಾಹಿಯಲ್ಲಿ ಅಮ್ಮ ಮಗ ಒಂದಾಗೋ ಸಮಯ ಹತ್ತಿರ ಬರ್ತಿದೆ. ಶಾರದಮ್ಮ ಹಾಗೂ ಶಿವನ ಒಂದು ಮಾಡಲು ಪಾರು ಹರಸಾಹಸ ಪಡ್ತಿದ್ದಾಳೆ. ಬೇಕು ಅಂತಲೇ ಅತ್ತೆ ಜೊತೆ ಜಗಳಕ್ಕೆ ನಿಂತಿದ್ದಾಳೆ ಪಾರು. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಿರುವ ಅಣ್ಣಯ್ಯ ಧಾರಾವಾಹಿಯಲ್ಲಿ ಈಗ ಅಮ್ಮ ಮಗ ಒಂದಾಗೋ ಸಮಯ. ಪಾರು ಅಡುಗೆ ಮನೆಯಲ್ಲಿ ಡ್ರಾಮಾ ಮಾಡ್ತಿದ್ದಾಳೆ. ಅತ್ತೆ ಜೊತೆ ಬೇಕು ಅಂತ ಜಗಳ ಮಾಡಿ ಪಾತ್ರೆಗಳನ್ನೆಲ್ಲ ಬಿಸಾಡಿದ್ದಾಳೆ. ಅಷ್ಟೇ ಅಲ್ಲ, ನನಗೆ ನನ್ನ ಗಂಡ ತುಂಬಾ ಮುಖ್ಯ, ನನ್ನ ಗಂಡನೇ ಇಷ್ಟು ದಿನ ಮನೆ ನಿಭಾಯಿಸಿದ್ದು, ಈಗ ಏಕೆ ನಾನು ಅಡುಗೆ ಮನೆ ಬಿಟ್ಟು ಕೊಡಲಿ ಅಂತ ಕೂಗಾಡಿದ್ದಾಳೆ ಪಾರು. ಅಷ್ಟೇ ಅಲ್ಲ, ಶಿವು ಕೂಡ ಆಸ್ಪತ್ರೆಯಲ್ಲಿ ಅಷ್ಟೆಲ್ಲ ಕಷ್ಟಪಡುವಾಗ ಈ ಅಡುಗೆ ಮನೆ ಕೆಲಸ ನಿನ್ಯಾಕೆ ಅಂತ ಸಮಾಧಾನ ಮಾಡಿದ್ದಾನೆ. ಒಟ್ಟಾರೆಯಾಗಿ ಅಮ್ಮನಿಗೆ ಹತ್ತಿರವಾಗ್ತಿದ್ದಾನೆ ಶಿವು. ಪಾರು ತಂದೆ ವೀರಭದ್ರನು ಸೊಸೆ ರತ್ನಾಳ ಎದುರು ಅಸಲಿ ಮುಖ ಈಗಾಗಲೇ ತೋರಿಸಿದ್ದಾನೆ. ಅದೇ ವೇಳೆ ಮನೆಗೆ ಆಗಮಿಸಿದ ಪಾರ್ವತಿಯು ಕುತಂತ್ರಿ ಬುದ್ಧಿಯ ಅಪ್ಪನನ್ನು ಅನುಮಾನದಿಂದ ಪ್ರಶ್ನೆ ಮಾಡಿದ್ದಾಳೆ. ಆದ್ರೆ ರತ್ನಾಳು ಮಾವ ತನಗೆ ಮಾಡಿದ ಅವಮಾನದ ಬಗ್ಗೆ ಅತ್ತಿಗೆ ಪಾರ್ವತಿ ಹತ್ತಿರ ಹೇಳಿಕೊಂಡಿಲ್ಲ. ಇಷ್ಟಾದರೂ ಆಸ್ಪತ್ರೆ ವಿಚಾರವಾಗಿಯೂ ಮಸಲತ್ತು ಮಾಡಿದ ವೀರಭದ್ರ ಆದ್ರೆ ಅಲ್ಲಿಯೂ ಫೇಲ್ ಆಗಿದ್ದಾನೆ. ಇನ್ನು ತಾಯಿ ಮಗನನ್ನು ಒಂದು ಮಾಡಲು ಪಾರ್ವತಿ ನಾನಾ ಕಸರತ್ತು ಮಾಡ್ತಿದ್ರೆ ಎತ್ತ ಶಿವು ತನಗೆ ಅರಿವಿಲ್ಲದೆ ಅಮ್ಮನಿಗೆ ಹತ್ತಿರವಾಗ್ತಿದ್ದಾನೆ. ಸದ್ಯ ಈ ದೃಶ್ಯವು ಪ್ರೇಕ್ಷಕರ ಗಮನ ಸೆಳೆದಿದೆ. ಪಾರ್ವತಿ ಎದುರು ತಂದೆ ವೀರಭದ್ರನ ದುಷ್ಟತನದ ಮುಖವಾಡ ಕಳಚುತ್ತಾ ತನ್ನ ಆಸೆಯಂತೆಯೇ ತಾಯಿ ಮಗ ಒಂದಾಗುತ್ತಾರಾ ಎಂಬುದು ಮುಂದಿನ ಸಂಚಿಕೆ ಗೊತ್ತಾಗಲಿದೆ. ಮತ್ತೊಂದು ಕಡೆ ರಶ್ಮಿ ಬದುಕು ಕೂಡ ಸರಿಯಾಗಿ ಸಾಗ್ತಿಲ್ಲ. ರಶ್ಮಿಗೆ ಡಿವೋರ್ಸ್ ಕೊಡಬೇಕು ಅಂತಿದ್ದ ಸೇನಾಗೆ ಚಮಕ್ ಕೊಟ್ಟಿದ್ದಾನೆ ಮಾದಪ್ಪ. ಸೇನಾ ಅಮ್ಮನಿಗೂ ನಾನು ಡಿವೋರ್ಸ್ ಕೊಡುವೆ ಅಂತ ಹೇಳಿದ್ದಾನೆ. ಹೀಗಾಗಿ ರಶ್ಮಿಗೂ ಮಾದಪ್ಪನ ಬುದ್ಧಿವಾದ ಹೇಳಿದ್ದಾನೆ.